ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಅಂಗನವಾಡಿ ಮಕ್ಕಳಿಗೆ ಸುರಕ್ಷತೆ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ 5 ತಿಂಗಳ ಹಿಂದೆಯೇ ಅವಧಿ ಮೀರಿದ ಫುಡ್ ಕೊಟ್ಟು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಕೊಡ್ತಿದ್ದಾರೆ ಅವಧಿ ಮೀರಿದ ಮಿಲೆಟ್ ಪೌಡರ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತವರಲ್ಲಿ ಅಧಿಕಾರಿಗಳ ಚೆಲ್ಲಾಟ. ಬಡವರ ಮಕ್ಕಳು ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಡವ್ರೆ ಜಾಸ್ತಿ. ಸರ್ಕಾರ ಏನ್ ಕೊಟ್ರೇನು ಕೊಡದಿದ್ರೇನು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಡಿರೋ ಅಧಿಕಾರಿಗಳೇ ಜಾಸ್ತಿ. ಹೀಗಾಗಿಯೇ ಅಲ್ವಾ ಊರೂರಲ್ಲೂ ಬಡವರ ಹೆಸರಲ್ಲಿ ಕಳ್ಳಾಟ ಆಡೋದು. ಈಗ ಬಡವರ ಮಕ್ಕಳ ಆರೋಗ್ಯದ ಜೊತೆಗೂ ಚೆಲ್ಲಾಟ ಆಡೋದಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ, ಒಳ್ಳೆಯ ಗುಣಮಟ್ಟದ ಪೌಷ್ಟಿಕಾಂಶ ಸಿಗಲಿ ಅಂತ ಅಂಗನವಾಡಿಗಳಿಗೆ ಸರ್ಕಾರ ಕೋಟಿ ಕೋಟಿ ಸುರಿಯುತ್ತೆ. ಆದ್ರೆ ಮಕ್ಕಳಿಗೆ ಸಿಗ್ತಿರೋದು ಮಾತ್ರ ಅವಧಿ ಮೀರಿದ ಫುಡ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ಇದು ಬೆಳಗಾವಿ ತಾಲೂಕಿನ ಬಿಜಗರಣಿಯ ಅಂಗನವಾಡಿ ಕೇಂದ್ರ. ಈ ಕ್ಷೇತ್ರಕ್ಕೆ ಪ್ರತಿನಿಧಿಯಾಗಿರೋದು ಬೇರಾರೂ ಅಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇವರ ಕ್ಷೇತ್ರದಲ್ಲಿ ಈಗ ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರೆ. ಅಂಗನವಾಡಿ ಸಂಖ್ಯೆ 120ರಲ್ಲಿ ಅವಧಿ ಮೀರಿದ ಫುಡ್ ಕೊಡ್ತಿದ್ದಾರೆ. ಆಗಸ್ಟ್ 2025ಕ್ಕೆ ಮುಗಿದೋಗಿರೋ ಮಿಲೆಟ್ ಪೌಡರ್ಗಳಿಂದ ಲಡ್ಡು ಮಾಡಿ ಮಕ್ಕಳಿಗೆ ಕೊಡ್ತಿದ್ದಾರೆ. ಅಧಿಕಾರಿಗಳ ಈ ಕಳ್ಳಾಟವನ್ನ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಬಯಲಿಗೆಳೆದಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಪೋಷಕರು ಸಿಡಿದೆದ್ದಿದ್ದಾರೆ. ಅವಧಿ ಮೀರಿದ ಪಾಕೆಟ್ ಕಣ್ಮುಂದೆಯೇ ಇದ್ರೂ ಅಧಿಕಾರಿಗಳು ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿಯಿಲ್ಲ. ಈ ಬಗ್ಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ವಿಷಯ ಗೊತ್ತಾಗ್ತಿದ್ದಂತೆ ಅಂಗನವಾಡಿಗೆ ಹೋಗಿ ಪರಿಶೀಲಿಸಿದ್ದೇವೆ. ಆದರೆ ಯಾವುದೇ ಅವಧಿ ಮೀರಿದ ಆಹಾರ ಸಿಕ್ಕಿಲ್ಲ. ಯಾರೋ ಬೇಕಂತಲೇ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಜಾರಿಕೊಂಡಿದ್ದಾರೆ. ನಿನ್ನೆ ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಸಂಬಂಧ ಬಿಜಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026ರಂದು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಒಟ್ನಲ್ಲಿ ಬಡ ಮಕ್ಕಳ ಹೊಟ್ಟೆ ತುಂಬಿಸೋ ಅಂಗನವಾಡಿ ಊಟದಲ್ಲೂ ಕಳ್ಳಾಟ ಆಡೋ ಆರೋಪ ಕೇಳಿಬರ್ತಿದೆ. ಹೀಗಾಗಿ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಸಂಬಂಧಪಟ್ಟವರೇ ಹೊರಗೆಳೆಯಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.